CET ಬರೀತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಇದೇ ತಿಂಗಳ ಏಪ್ರಿಲ್ 16 ಮತ್ತು 17ರಂದು CET ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ತಾವು ದಯವಿಟ್ಟು ಈ CET ಪರೀಕ್ಷೆಯ ಕೆಲವೊಂದು ನಿಯಮಗಳನ್ನು ತಾವು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಈ ಒಂದು ಕಡ್ಡಾಯವಾಗಿ ತಿಳಿದುಕೊಳ್ಳುವ ಮೊದಲು ಒಂದು ಸಂಗೊಂಡ ವೈಬಿ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಮನುಗುಳಿ ಸರ್ ಅಂತಕ್ಕಂಥದ್ದನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಲವೊಂದು ನಿಯಮಗಳನ್ನು ಕೊಟ್ಟಿದ್ದಾರೆ. ತಾವು ದಯವಿಟ್ಟು ಆ ನಿಯಮಗಳನ್ನು ಪಾಲಿಸಿ. ಪರೀಕ್ಷೆಯ ವೇಳಾಪಟ್ಟಿ ಮತ್ತು ದಿನಾಂಕವನ್ನು ಗಮನಿಸಿದಾಗ ಇದೇ ತಿಂಗಳ 16 ಮತ್ತು 17 ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೀತಾ ಇದೆ CET. ಈ ಒಂದು CET ಪರೀಕ್ಷೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಆ ನಿಯಮಗಳಿಗಿಂತ ಮುಂಚೆ ತಾವು ಗಮನಿಸಿ, ಒಂದು ವೇಳಾಪಟ್ಟಿ ಏಪ್ರಿಲ್ 16, 2025 ಬುಧವಾರ ದಿವಸ ಬೆಳಗ್ಗೆ 10:30ರಿಂದ 11:50ರವರೆಗೆ ಭೌತಶಾಸ್ತ್ರ ವಿಭಾಗ, ಹಾಗೆ ಮಧ್ಯಾಹ್ನ ಅದೇ ದಿನ ಏಪ್ರಿಲ್ 16, 2025 ಬುಧವಾರದಂದು ಮಧ್ಯಾಹ್ನ ರಸಾಯನಶಾಸ್ತ್ರ 2:30ರಿಂದ 3:50ರವರೆಗೆ ನಡೆಯಲಿದೆ. ಹಾಗೆ ಮಾರನೇ ದಿನ ಏಪ್ರಿಲ್ 17, 2025 ಗುರುವಾರ ದಿನ ಬೆಳಿಗ್ಗೆ ಗಣಿತಶಾಸ್ತ್ರ ಇರುತ್ತೆ. ಅದು ಸಮಯ 10:30ರಿಂದ 11:50ರವರೆಗೆ. ಹಾಗೆ ಏಪ್ರಿಲ್ 17, 2025 ಗುರುವಾರ ಅಂದೇ ಮಧ್ಯಾಹ್ನ ಜೀವಶಾಸ್ತ್ರ ಇರುತ್ತೆ. ಅದು ಮಧ್ಯಾಹ್ನ ಎಷ್ಟಪ್ಪ ಅಂದರೆ 2:30ರಿಂದ 3:50ರವರೆಗೆ ಇರುತ್ತೆ. ಈ ಒಂದು ಪರೀಕ್ಷೆಯ ಬರೆಯೋದಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳನ್ನು ತಾವು ಪಾಲಿಸಲೇಬೇಕಾಗತ್ತೆ. ಹಾಗಾಗಿ ಈ ಪರೀಕ್ಷಾ ಕೇಂದ್ರದ ನಿಯಮಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, 1ನೇ ನಿಯಮ ಪ್ರವೇಶದ ಸಮಯ ಅಂತ ಬರುತ್ತೆ. ಪರೀಕ್ಷೆಗೆ 1 ಗಂಟೆ ಮುಂಚಿತವಾಗಿ ತಾವು ಪರೀಕ್ಷಾ ಕೇಂದ್ರವನ್ನು ತಲುಪಬೇಕಾಗತ್ತೆ. ಇಲ್ಲಿ 2 ಅವಧಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಇರೋದ್ರಿಂದ ಬೆಳಗಿನ ಅವಧಿ 10:30ಕ್ಕೆ ಪರೀಕ್ಷೆ ಪ್ರಾರಂಭವಾಗುತ್ತೆ, ಅಂದರೆ ತಾವು 9:30ಕ್ಕೆ ಇರುತ್ತೆ. ಮಧ್ಯಾಹ್ನ 2:30ಕ್ಕೆ ಪರೀಕ್ಷೆ ಪ್ರಾರಂಭ ಆಗುತ್ತೆ, ಅಂದರೆ ನೀವು 1:30ಕ್ಕೆ ಪರೀಕ್ಷಾ ಕೇಂದ್ರವನ್ನು ತಲುಪಬೇಕಾಗತ್ತೆ. 2ನೇ ನಿಯಮ ಮೊಬೈಲ್ ಮತ್ತು ಗಡಿಯಾರವನ್ನು ನಿಷೇಧ ಮಾಡಲಾಗಿದೆ. ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ವಾಚ್ಗಳನ್ನು ತರುವುದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಇನ್ನು 3ನೇ ನಿಯಮ ಸುರಕ್ಷತಾ ವ್ಯವಸ್ಥೆ ಅಂತ. ಪರೀಕ್ಷಾ ಕೇಂದ್ರದ ಸುತ್ತಲೂ ಏನು ಮಾಡಿದ್ದಾರೆ, 200 ಮೀಟರ್ ನಿಷೇಧಿತ ವಲಯ ಅಂತ ಘೋಷಣೆ ಮಾಡಿದ್ದಾರೆ. ಜೆರಾಕ್ಸ್ ಮತ್ತು ಫೋಟೋ ಕಾಪಿ ಅಂಗಡಿಗಳನ್ನು ಮುಚ್ಚಲ್ಪಟ್ಟಿರ್ತಾರೆ. ಪೊಲೀಸ್ ಬಂದೋಬಸ್ತ್ ಪರೀಕ್ಷೆಗೆ ಮುಂಚೆ 1 ಗಂಟೆ ಮತ್ತು ಪರೀಕ್ಷಾ ನಂತರ 30 ನಿಮಿಷ ಇರಬೇಕಾಗತ್ತೆ ಅಂತಕ್ಕಂಥದ್ದು ಸುರಕ್ಷತಾ ವ್ಯವಸ್ಥೆಯಿಂದ ಹೇಳಬಹುದಾಗಿದೆ. 4ನೇ ನಿಯಮ CCTV ಮಾನಿಟರಿಂಗ್ ಅಂತ. ಅಂದರೆ ಪ್ರಶ್ನೆ ಪತ್ರಿಕೆ ತೆರೆಯುವ ಮೊದಲು ಮತ್ತು ಉತ್ತರ ಪತ್ರಿಕೆಗಳ ಸಂಗ್ರಹ ಮಾಡಿ ಬಂಡಲ್ ಪ್ಯಾಕ್ ಮಾಡುವವರೆಗೂ ಕ್ಯಾಮ್ರಾಗಳ ಅಡಿಯಲ್ಲಿ ನಡೀತದೆ ಅಂತಕ್ಕಂಥದ್ದು 4ನೇ ನಿಯಮ ಇದೆ. ಹಾಗೆ ಶಿಕ್ಷಕರಿಗೆ ಮತ್ತು ನಿಯೋಜಿತ ಸಿಬ್ಬಂದಿಗೆ ಕೆಲವೊಂದು ಸೂಚನೆಗಳಿದಾವ. ಏನು? ವಿಜ್ಞಾನ ವಿಷಯದ ಶಿಕ್ಷಕರಾಗಿರ್ಬೋದು, ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳ ಸಂಬಂಧಿಕರಾಗಿರ್ಬೋದು, ಪರೀಕ್ಷೆಗೆ ಹಾಜರಾಗುವಂಗಿಲ್ಲ. ಒಂದು ವೇಳೆ ಅಂಥವ್ರು ಯಾರಾದರೂ ಇದ್ದರೆ ಅವರನ್ನು ಪರೀಕ್ಷೆ ಕಾರ್ಯದಿಂದ ಮುಕ್ತಿಗೊಳಿಸಬೇಕು ಅಂತಕ್ಕಂಥದ್ದು ಸೂಚನೆ ಅದ. ಹಾಗೆ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಮಾತ್ರ ಬೇಸಿಕ್ ಸೆಟ್ ಮೊಬೈಲ್ಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ ಇರ್ಬೋದು, ಫೋಟೋ ID ಇರ್ಬೋದು. ಫೋಟೋ ID ಆಗಿ ತಾವು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇದ್ದರೆ ಸಾಕಾಗತ್ತೆ. ಜೊತೆಗೆ ಬಾಲ್ ಪೆನ್ಗಳು ಬ್ಲೂ ಆರ್ ಬ್ಲ್ಯಾಕ್ ಪೆನ್ನನ್ನು ತರಬೇಕು ಅಂತಕ್ಕಂಥದ್ದು. ಹಾಗೆ ನಕಲಿ ಅಥವಾ ಅನಿಯಮಿತ ಚಟುವಟಿಕೆ ಕಂಡು ಬಂದರೆ ಪರೀಕ್ಷೆಯನ್ನು ರದ್ದು ಮಾಡಲಾಗುತ್ತದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಆ ಮಗುವಿಗೆ ಆ ಪರೀಕ್ಷೆಯಿಂದ ಹೊರಗೆ ಹಾಕ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ.
ಹಾಗಾಗಿ ಥ್ಯಾಂಕ್ ಯು ತಮ್ಮೆಲ್ಲರಿಗೂ. ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಮನಗೂಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಧನ್ಯವಾದಗಳು.